गोत्रोद्भवस्याम प्रदेशनाम देशनाम देशपाल गोत्रोद्भवस्याम राजनाम छत्रम बंगाल गोत्रोद्भवस्याम कृष्ण गौड़नाम देश्याम तस्या स्वकुटुंबानाम एस नारायण स्वामी नाम देश्याम नक्षत्र नाम यहाँ रश्मि नाम यहाँ ईशान नाम देश्याम तस्या स्वकुटुंब ಕಾರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾರಳ್ಳಿ ಗ್ರಾಮದಲ್ಲಿ ಶ್ರೀಕೃಷ್ಣ ಮತ್ತು ಆಂಜನೇಯಸ್ವಾಮಿಗೆ ಪೂಜೆ ಸಲ್ಲಿಸಿ ಕಾರಳ್ಳಿ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ಸಲ್ಲಿಸಿದರು. ಕಾರಣ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ನಾರಾಯಣಸ್ವಾಮಿ ಮತ್ತು ಈ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಸತತವಾಗಿ ಗೆದ್ದಿರ್ತಾರೆ. KUDFC ಚೇರ್ಮನ್ ಆಗಿರ್ತಾರೆ. ಅದಕ್ಕೆ ಮೊದಲು ಅಂಬೇಡ್ಕರ್ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ಇವರು 3 ಬಾರಿ ಸತತವಾಗಿ ಗೆದ್ದಿದ್ದಂಥ ಇತಿಹಾಸ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಗೆದ್ದಿಲ್ಲ. ಆದ್ದರಿಂದ ಅವ್ರದೇ ಆದ ಶೈಲಿಯಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಪಕ್ಷವನ್ನು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿರ್ತಾರೆ. ಇದೆಲ್ಲರ ಫಲವಾಗಿ ಅವರು 3ನೇ ಬಾರಿಗೆ ಸತತವಾಗಿ ಗೆಲ್ಲೋದಕ್ಕೆ ಕಾರಣ ಆಯಿತು. ಈಗ ಕರ್ನಾಟಕ ಸರ್ಕಾರದ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಪುನರ್ರಚನೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ನಮ್ಮ ಕಾರಳ್ಳಿ ಪಂಚಾಯತಿ ವ್ಯಾಪ್ತಿಯ ಕಾರಳ್ಳಿ ಗ್ರಾಮದ ಎಲ್ಲ ಯುವಕರು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅವರು ಬಲಗೈ ಸಮುದಾಯಕ್ಕೆ ಸೇರಿರ್ತಾರೆ. ಇಡೀ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಸಹ ನಿರ್ಣಾಯಕ ಪಾತ್ರದಲ್ಲಿ ಬಲಗೈ ಸಮುದಾಯ ಇರ್ತದೆ. ಆದ್ದರಿಂದ ಅವರಿಗೆ ಇನ್ನಷ್ಟು ಅಭಿವೃದ್ಧಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲು ಅವರಿಗೆ DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕಂತ ನಮ್ಮೆಲ್ಲರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಕಾಂಗ್ರೆಸ್. ಸೇವೆ ಮಾಡೋಂಥ ಮನುಷ್ಯ ಆತನಿಗೆ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಅಂಥವ್ರು ಇನ್ನು ಹುಟ್ಟಿ ಬರೋದಿಲ್ಲ. ಅಂಥ ಡೆವಲಪ್ಮೆಂಟ್ ಮಾಡ್ತಾನೆ. ಸ್ವಂತ ದುಡ್ಡು ಗೌರ್ಮೆಂಟ್ ದುಡ್ಡು ಏನೋ ತಂದು ಹಾಕಿ ಜನರ ಅನುಕೂಲವನ್ನು ಪಡಿತಾ ಇದ್ದಾನೆ. ಅದಕ್ಕೋಸ್ಕರ ಅವ್ರಿಗೆ DT ಶ್ರೀನಿವಾಸ್ ಅವ್ರಿಗೆ ನಮ್ಮ ಸಮುದಾಯದಲ್ಲಿನೂ ಹಿಂದುಳಿದವ್ರಿಗೆ ಯಾರಿಗೂ ಒಂದು ಅಧಿಕಾರ ಇಲ್ಲ. ಯಾವುದೋ ಒಂದು ಅಧಿಕಾರ ಕೊಡಬೇಕಂತೇಳಿ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಶಾಸಕರು ಮಂತ್ರಿ ಆಗಬೇಕಂತ ಆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಈಗ ಒಂದೇ ಚಿಕ್ಕ ವಿಷಯ ಏನಂದರೆ ಮಾನ್ಯ K. ಚಿನ್ನಪ್ಪನವರು ತುಂಬ ಹಿರಿಯರು, ತುಂಬ ಅನುಭವಿಗಳು. ಯಾಕಂದರೆ ಅವರು ವಿದ್ಯೆ ಮಾಡಿರೋದು ಒಂದು ಲಾಯರ್ ಕೋರ್ಸ್ ಅಂತ. ಆ ಲಾಯರ್ ಕೋರ್ಸಲ್ಲಿ ಯಾವ ರೀತಿ ಒಂದು ಕೇಸನ್ನು ಗೆಲ್ಲಬೇಕಾದರೆ ಯಾವ ರೀತಿ ಮಾಡ್ತೀರಿ, ರಾಜಕೀಯದಲ್ಲಿನೂ ಅದೇ ಚಿತ್ರತರ ಇದೆ. ಈಗ ಒಂದು ಅವಕಾಶ ಏನಂದರೆ ಅವರು ದೇವನಹಳ್ಳಿಯಲ್ಲಿದ್ದಾರೆ, ಅಲ್ಲೇ ಮುಂದುವರೆದರೆ ನಮ್ಮ ಒಂದು ಬಂಗಾರಪೇಟೆ ತಾಲೂಕಲ್ಲಿ ನಮ್ಮ SN ನಾರಾಯಣಸ್ವಾಮಿಗೆ ಒಂದು ಅವಕಾಶ ಸಿಗ್ತದಂತ ಅವರಲ್ಲಿ ಕಳಕಳಿ ಮಾಡ್ಕೊಳ್ತೀನಿ. ನಮ್ಮ KPCB ಅಧ್ಯಕ್ಷರಾದಂಥ DK ಶಿವಕುಮಾರ್ಗೂ ಹೇಳ್ತಿದ್ವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ 6 ಕ್ಷೇತ್ರ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. 6 ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ 6 ಕ್ಷೇತ್ರದಲ್ಲಿ ಗೆಲ್ಸ್ಕೊಬರೋಂಥ ಶಕ್ತಿ ನಮ್ಮ SN ನಾರಾಯಣಸ್ವಾಮಿಗಿದೆ. ಆದ್ದರಿಂದ ಅವರಿಗೆ ಇಲ್ಲಿ ಕೊಟ್ಟರೆ ಪಕ್ಷಕ್ಕೂ ಮುಂದಿನ ದಿನ ತುಂಬ ಒಳ್ಳೆಯದಾಗ್ತದೆ. ಸಂಘಟನೆ ಮಾಡೋಂಥ ಶಕ್ತಿ ಇದೆ, ಅಭಿವೃದ್ಧಿ ಮಾಡ್ತಾರೆ. ಯಾಕಂದರೆ ಇವತ್ತು ಬಂಗಾರಪೇಟೆ ಕ್ಷೇತ್ರದಲ್ಲಿ ಯಾರೇ ಬಂದು ನೋಡಲಿ ಅದೇ ರೀತಿಯಾಗಿ ಇಲ್ಲೇ ಈ ರಾಜ್ಯದಲ್ಲಿ ಅವರು ಸಂಘಟನೆ ಮಾಡೋಂಥ ಶಕ್ತಿ ಅವ್ರಿಗಿದೆ. ಆದರೆ ದಯಮಾಡಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ KPC ಅಧ್ಯಕ್ಷರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ KPC ಅಧ್ಯಕ್ಷರು ಎಲ್ಲರಿಗೂ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ದಿನ ಏನು ನಮ್ಮ ಯಾದವ್ ಸಂಘದ ತಾಲೂಕು ಅಧ್ಯಕ್ಷರಾದಂಥ KP ಶ್ರೀನಿವಾಸಣ್ಣವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮದ ಎಲ್ಲ ಸದಸ್ಯರುಗಳು, ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ಈ ದಿನ ನಾವು ಏನು ನಮ್ಮ ಬೇಡಿಕೆಗಳನ್ನು ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಈ ಸರ್ಕಾರದ 3ನೇ ತಾರೀಕು ಏನು DK ಶಿವಕುಮಾರ್ ಅವರ ಸಂಪುಟ ಸಭೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿನ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು
ನಮ್ಮ ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ ಅಂದರೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವ್ರನ್ನ ಗುರುತಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಅವರೊಬ್ಬರೇ. ಅದರಿಂದ ಅವರಿಗೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟು ಈ ತಾಲೂಕನ್ನು ಇನ್ನೂ ಉನ್ನತವಾಗಿ ಎಲ್ಲ ವರ್ಗದ ಜನಗಳನ್ನು ಉನ್ನತ ಸ್ಥಾನಕ್ಕೆ ಗುರುತಿಸಿ ಏನು ಇವತ್ತು ಅವರು ಮಾಡ್ತಾಯಿದ್ದಾರೆ ಡೆವಲಪ್ಮೆಂಟ್ ಕೆಲಸಗಳು ಎಲ್ಲನೂ ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿದೆ. ಇನ್ನೂ ಹೆಚ್ಚಿನ ಕೆಲಸಗಳು ಅವರು ರಾಜ್ಯಕ್ಕೆ ಕೊಡಬೇಕು ಅಂತೇಳಿ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತಮ್ಮ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು, ನಮ್ಮ ಯಾದವ ಸಂಘದ ರಾಜ್ಯಾಧ್ಯಕ್ಷರು, ಅವರು ಏಕೈಕ ವ್ಯಕ್ತಿ ಇವತ್ತು MLC ಆಗಿದ್ದಾರೆ. ಅವ್ರಿಗೂ ಸಹ ಅವರನ್ನು ಗುರುತಿಸಿ ಅವ್ರಿಗೂ ಸಹ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.